ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ಮಖಾನ ಸೀಡ್ಸ್ ರೆಸಿಪಿ ಮಾಡೋದು ತೋರಿಸ್ತೀನಿ. ಅದಕ್ಕೂ ಮುಂಚೆ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ. ಈ ಮಖಾನ ಸೀಡ್ಸು ನೋಡಿ ಈ ಥರ ಇರುತ್ತೆ. ಇದಕ್ಕೆ ಲೋಟಸ್ ಸೀಡ್ಸ್ ಅಂತಾರೆ, ತಾವರೆ ಬೀಜ ಅಂತಾರೆ. ಮತ್ತು ಇದರಿಂದ ನಮಗೆ ತುಂಬ ಉಪಯೋಗ ಇದೆ ಫ್ರೆಂಡ್ಸ್ ನಮ್ಮ ಹೆಲ್ತ್ಗೆ. ಇದರಲ್ಲಿ ಹೆಚ್ಚಾಗಿ ಪೋಷಕಾಂಶ ಇದೆ ಇದರಲ್ಲಿ. ಹಾಗೆ ಇದರಲ್ಲಿ ಕ್ಯಾಲ್ಶಿಯಂ ಕೂಡ ಅತಿ ಹೆಚ್ಚಾಗಿದೆ. ಇದು ಮೂಳೆಗಳಿಗೆ ಮತ್ತು ಹಲ್ಲು ನೋವಿಗೆ, ಕೀಲುಗಳು ಜಾಯಿಂಟ್ಗೆ ತುಂಬ ಒಳ್ಳೆಯದು. ಮತ್ತು ಹಾಗೆ ಇದು ಸಕ್ಕರೆ ಕಾಯಿಲೆ ಇರೋರಿಗೂ ಅಷ್ಟೇ ತುಂಬ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಇರೋರಿಗೆ ಬೇಗ ಶುಗರೆಲ್ಲ ಕಮ್ಮಿ ಆಗುತ್ತೆ. ಮತ್ತು ಇದು ಕಿಡ್ನಿಯಲ್ಲಿರೋ ಕಲ್ಮಶ ಮತ್ತು ಲಿವರಲ್ಲಿರೋ ಕಲ್ಮಶ ಎಲ್ಲ ಹೊರ ಹಾಕುತ್ತೆ. ಮತ್ತು ಇದು ಫ್ಯಾಟಿ ಲಿವರ್ಗೂ ಕೂಡ ತುಂಬ ಒಳ್ಳೆಯದು. ಇದು ದಪ್ಪ ಇರೋರನ್ನೂ ಕೂಡ ಸಣ್ಣ ಮಾಡುತ್ತೆ. ಒಂದು ತಿಂಗಳು ಇದು ಡೈಲಿ ಒಂದೊಂದು ಇಡೀ ತಿಂತಾ ಬಂದರೆ ಒಂದು ತಿಂಗಳಲ್ಲಿ 2 kg ಸಣ್ಣ ಆಗ್ತಾರೆ ಫ್ರೆಂಡ್ಸ್ ಇದರಲ್ಲಿ. ಮತ್ತು ಇದು ಮೈಯಲ್ಲಿರೋ ಕೆಟ್ಟ ಕೊಬ್ಬೆಲ್ಲ ತೆಗೆದಾಕುತ್ತೆ. ಮತ್ತು ಇದರಲ್ಲಿ ಪ್ರೋಟೀನ್ ಅಂಶನೂ ತುಂಬ ಹೆಚ್ಚಾಗಿದೆ. ಮತ್ತು ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಹೆಚ್ಚು ನಾರಿನಾಂಶ ಇರೋದರಿಂದ ಜೀರ್ಣಶಕ್ತಿಗೂ ತುಂಬ ಉಪಯೋಗ ಫ್ರೆಂಡ್ಸ್ ಇದು ಚರ್ಮ ಕಾಯಿಲೆಗೂ ಮತ್ತು ಥೈರಾಯ್ಡ್ಗೂ ತುಂಬ ಒಳ್ಳೆಯದು. ಇದರಲ್ಲಿ ನಾವು ಯಾವ ಥರ ರೆಸಿಪಿ ಬೇಕಾದರೂ ಮಾಡ್ಬೋದು. ಸಿಂಪಲ್ ಅಷ್ಟೇ ಫ್ರೆಂಡ್ಸ್. ಸಿಂಪಲ್ಲಾಗಿ ಇವಾಗ ನಾನೊಂದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇದಕ್ಕೆ ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಡೋಣ ಒಂದು ಪಾತ್ರೆ. ಇದಕ್ಕೊಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಇದು ಡೈಲಿ ಒಬ್ಬರು ಒಂದು ಇಡೀ ತಿಂದರೆ ಸಾಕು ಫ್ರೆಂಡ್ಸ್. ತುಂಬ ಅಧಿಕವಾಗಿರುತ್ತೆ ಪ್ರೋಟೀನ್ಸು. ನೋಡಿ ಇಲ್ಲಿ ನಾನು 2 ಇಡೀ ಹಾಕ್ತಾಯಿದ್ದೀನಿ. ಸುಮ್ಮನೆ ಗರಿಯಾಗಿ ಹುರಿಬೇಕಷ್ಟೇ. ಸುಮ್ಮನೆ ಒಂದು 2-3 ನಿಮಿಷ ಅಷ್ಟೇ ಫ್ರೆಂಡ್ಸ್. ಇದು ಗರಿ ಬಂದಿದ ತಕ್ಷಣ ಇದಕ್ಕೆ ನಾವು ಒಂದೇ ಒಂದು ಚಿಟಿಕೆ ಅರಿಶಿಣದ ಪುಡಿ ಮತ್ತು 1 ಚಿಟಿಕೆ ಸಾಲ್ಟು, ಇಷ್ಟೇ, ಇನ್ನೇನೂ ಇಲ್ಲ ಫ್ರೆಂಡ್ಸ್, ಇಷ್ಟೇ. ಇದನ್ನು ಬೇಕಾದರೆ ಡ್ರೈಯಾಗಿ ಹುರ್ಕೊಂಡು ಪೌಡ್ರ್ ಮಾಡಿಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಮತ್ತು ಪಾಯಸಕ್ಕೂ ಹಾಕ್ಕೋಬೋದು. ಈ ಥರ ತಿನ್ನೋದಕ್ಕೂ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಒಂದು ಸ್ವಲ್ಪ ಅವ್ರಿಗೆ ಟೇಸ್ಟ್ ಸಿಗುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇದಿಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ಇದು ಆಗಿದೆ ನೋಡಿ. ಇದು ದಿನಕ್ಕೆ ಎಲ್ಲರೂ ಅಷ್ಟೇ, ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರು, ವಯಸ್ಸಾಗಿರೋರು, ಯಾರೇ ಆದ್ರೂ ಡೈಲಿ ಇದೊಂದೊಂದು ಇಡೀ ತಿನ್ನೋದ್ರಿಂದ ಇದರಲ್ಲಿರೋ ಬೆನಿಫಿಟ್ಸ್ ಎಲ್ಲ ನಮ್ಮ ದೇಹಕ್ಕೆ ಸಿಗುತ್ತೆ. ಇದಂತೂ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದನ್ನೆಲ್ಲ ನೀವು ಡೈಲಿ ಒಂದೊಂದು ಇಡೀ ಮಾಡ್ಕೊಂಡು ತಿನ್ನಿ, ತುಂಬ ಒಳ್ಳೆಯದು ಹೆಲ್ತ್ಗೆ. ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.